ಇವತ್ತು ನಮ್ಮ ಯಜಮಾನ್ರಿಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಡೋಣ ಅಂತ ಟೊಮೊಟೊನ ಎಷ್ಟಿದೆ ಸಡನ್ ಆಗಿ ಅಡ್ಗೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಎದುರಿಸ್ಬಿಡದ. ನಾನಿಲ್ಲಿ ಮೊಟ್ಟೆ ಬೋಂಡ ಮತ್ತೆ ಬೇಲ್ಪುರಿ ಮಾಡೋದಕ್ಕೆ ಎಲ್ಲಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋತಾ ಇದ್ದೆ. ಬೇಲ್ಪುರಿ ಮಾಡೋದಕ್ಕೆ ಏನ್ ಬೇಕು ಹೇಳಿ, ಮೊದಲಿಗೆ ಪುರಿ ಬೇಕು, ಆಮೇಲೆ ಕ್ಯಾರೆಟ್, ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ. ನನಗಿಲ್ಲಿ ಈರುಳ್ಳಿ ಬೋಂಡ ಮಾಡ್ಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಮೊಟ್ಟೆ ಬೋಂಡ ಮಾಡಿ ಉಳ್ದಿದ್ ಕಡಲೆ ಹಿಟ್ಟಿಗೆನೆ ಈರುಳ್ಳಿ ಎಲ್ಲ ಕಲ್ಸ್ಬಿಟ್ಟು ಈರುಳ್ಳಿ ಬೋಂಡನು ಮಾಡಿದೆ. ಬೋಂಡ ಎಲ್ಲ ಆಯ್ತು, ಇನ್ನೇನು ಬೇಲ್ಪುರಿಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದ್ ಕಡೆ ಬೇಲ್ಪುರಿಗೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡೆ. ನಾನು ಇವಳಿಗೆ ಚಿಕನ್ ಮಟನ್ ಅಂತ ವೆರೈಟಿ ಫುಡ್ ಮಾಡ್ಕೊಡ್ತಾ ಇದ್ದಾರೆ ಮೇಡಮ್ ಅವರು ನನಗೋಸ್ಕರ. ಅದು ಭಾನುವಾರ ಚುರ್ಮುರಿ ಮತ್ತೆ ಬಜ್ಜಿ ಮಾಡ್ಕೊಟ್ಟಿದ್ದಾರೆ. ನೋಡಿ, ಬಜ್ಜಿ ಮತ್ತೆ ಬೇಲ್ಪುರಿ ನನ್ನ ಹುಡುಗಿ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಬಟ್ ಬೇಲ್ಪುರಿಗೆ ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಸ್ವಲ್ಪ ಉಪ್ಪು ಹಾಕ್ದು ಮೇಡಮ್ ಅವರು ಒಂದು ಹಾಡು ಹೇಳ್ರಿ ನಂಗೋಸ್ಕರ ಅಂತ ಹೇಳಿದ್ರು. ಅದಕ್ಕೆ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂತಾನು ಅದೃಷ್ಟನು ಮುಂದೆ ನಿಂತಿದೆ, ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ.